ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ವ ಮಹಾನ್ನಿವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಾಯ ಭಗವತಾ ಬಾದರಾಯಣೇನ ಸಂಪ್ರಣೀತಸ್ಯ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮಿತಿ ಪ್ರಥಿತಸ್ಯ ವೇದಾನುಕ್ತ ಕೇವಲೇಶ್ವರ ಜ್ಞಾನ ದೃಷ್ಟಾರ್ಥಯುಕ್ತಸ್ಯ ಸರ್ವಪ್ರಾಣಿನಾಂ ಅವಗಾಹ್ಯಾನವಗಾಹ್ಯ ರೂಪಸ್ಯ ಕೇವಲ ಭಗವತ್ ಸ್ವರೂಪ ಪರಸ್ಯ ಪರೋಕ್ಷಾರ್ಥಸ್ಯ ಚರಮೇ ಸ್ವರ್ಗಾರೋಹಣ ಪರ್ವಣಿ ಅಯಂ ಏಕವಿಂಶಃ 21ನೇಯ ಭಾಗಃ ಅದ್ಯ ಗಜ್ಯತೆ. ತತ್ರಾಪಿ ಮಹಾಭಾರತ ತಾತ್ಪರ್ಯನಿರ್ಣಯಸ್ಯ 32ನೇ ಅಧ್ಯಾಯಸ್ಯ 37 ಶ್ಲೋಕಃ 136ನೇ ಶ್ಲೋಕಃ ಅದ್ಯ ಪ್ರಥಮಂ ಗದ್ಯತೆ. ಅನ್ಯಾನಿ ವಾಕ್ಯಾನಿ ಚ ವೈದಿಕಾನಿ ಸಪಂಚರಾತ್ರೋಕ್ತಿ ಪುರಾಣಿಕಾನಿ ಪೃಷ್ಟಶ್ಚ ಭೀಮೋತ್ರ ಯುಧಿಷ್ಠಿರೇಣ ಏತನ್ಮೋಕ್ಷಧರ್ಮೇಷ್ವಪಿ ಕಿಂಚಿದಾಹ. ಪಾಂಡವಾನಾಂ ವಿಶಿಷ್ಯ ಭೀಮಸ್ಯ ಚ ಮಹತ್ವಂ ಅನೇಕಾನಿ ವೇದವಾಕ್ಯಾನಿ ಪುರಾಣವಾಕ್ಯಾನಿ ಚ ನಿಗದಂತೆ. ಭೀಮಸೇನನ ಮತ್ತು ಇತರ ಪಾಂಡವರ ಮಹತ್ವವನ್ನು ಅನೇಕ ವೇದವಾಕ್ಯಗಳು ಪುರಾಣ ವಾಕ್ಯಗಳೆಲ್ಲ ಚೆನ್ನಾಗಿ ಪ್ರತಿಪಾದನೆ ಮಾಡಿವೆ. ಅದರಲ್ಲಿ ಈ ಹಿಂದೆ ಕೆಲವು ವೇದವಾಕ್ಯಗಳ ಮಹತ್ವವನ್ನು ನಾವು ನೋಡಿದ್ದೀವಿ. ಇನ್ನೂ ಕೆಲವು ವೇದವಾಕ್ಯಗಳು ಹೀಗೆ ಇದೆ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಿಂದೆ ಶಾಂತಿ ಪರ್ವದಲ್ಲಿ 280ನೇ ಅಧ್ಯಾಯ ಅಲ್ಲಿ 69ನೇ ಶ್ಲೋಕ. ಈ ಶ್ಲೋಕ ಸಂಖ್ಯೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ಮತ್ತು ಬೇರೆ ಬೇರೆ ಪಾಠಗಳಲ್ಲಿ ಸ್ವಲ್ಪ ವ್ಯತ್ಯಸ್ತ ಆಗಿರಬಹುದು. ಅಂತೂ ಹಿಂದೆ ಅದು ಬಂದಿದೆ. ಶುದ್ಧಾಭಿಜನ ಸಂಪನ್ನಾಹ ಪಾಂಡವಾಹ ಸಂಚಿತವ್ರತಾಹ ವಿಹೃತ್ಯ ದೇವಲೋಕೇಶು ಪುನರ್ಮಾನುಷ್ಯಮೇಷ್ಯಥ ಅಂತ ಭೀಷ್ಮರು ಪಾಂಡವರಿಗೆ ಹೇಳುವಂಥ ಮಾತಿದು. ಶುದ್ಧಾಭಿಜನ ಸಂಪನ್ನಾಹ, ನೀವು ಶುದ್ಧ ಕುಲದಲ್ಲಿ ಹುಟ್ಟಿ ಸತ್ಕರ್ಮಾಚರಣೆ ಮಾಡಿದವರಿದ್ದೀರಿ. ಇಲ್ಲಿಂದ ನಿಮ್ಮ ಅವತಾರ ಮುಗಿದ ಮೇಲೆ ದೇವಲೋಕಕ್ಕೆ ಹೋಗ್ತೀರಿ, ಅಲ್ಲಿಂದ ಮತ್ತೆ ಮನುಷ್ಯರಾಗಿ ಹುಟ್ಟುತ್ತೀರಿ ಅಂತ ಕೃಷ್ಣನು ಕೂಡ ಅವರಿಗೆ ಹೇಳಿದ್ದಿದೆ. ಅದರ ಮುಂದಿನ ಶ್ಲೋಕ ಹೀಗೆ ಹೇಳ್ತದೆ. ಕೃಷ್ಣ, ಯಾದವರು, ಪಾಂಡವರೆಲ್ಲ ತಮ್ಮ ಲೋಕಕ್ಕೆ ಹೊರಟು ಹೋದರು. ಮುಂದೆ ಈ ಪರೀಕ್ಷಿತ ಮೊದಲಾದ ರಾಜರು ಬಂದರು. ಅವರು ವೇದವ್ಯಾಸರ ಮಾರ್ಗದರ್ಶನದಲ್ಲಿ ಭೂಮಿಯನ್ನು ಆಳಿದರು ಕೆಲವು ಕಾಲ. ತೈಹಿ ಕ್ಷೇಮಕಾಂತೈರಿಹ ಭಾರತಾದಿ ಶಾಸ್ತ್ರಾಣಿ ಶೃಣ್ವದ್ಭಿರಶೇಷವಿದ್ಭಿ. ಮುಂದೆ ಆ ಪಾಂಡವರ ವಂಶದಲ್ಲಿ ಕ್ಷೇಮಕನವರೆಗೆ ಅನೇಕ ಜನ ರಾಜರು ಇದ್ದರು. ಭಾರತಾದಿ ಶಾಸ್ತ್ರಗಳನ್ನು ಶ್ರವಣ ಮಾಡಿದರು, ಮತ್ತು ತಿಳಿಯಬೇಕಾದ್ದೆಲ್ಲವನ್ನು ತಿಳಿದು ಜ್ಞಾನವನ್ನು ಧರ್ಮವನ್ನು ರಕ್ಷಿಸಿದರು. ಮತ್ತು ಆ ರಾಜರ ಶಕ್ತಿಯಿಂದ ಮತ್ತು ಅವರಿಗೆಲ್ಲರಿಗೂ
ಪ್ರೇರಕರಾದಂಥ ವ್ಯಾಸರ ಅನುಗ್ರಹದಿಂದ ಜ್ಞಾನ ಮತ್ತು ಧರ್ಮಗಳು ನಷ್ಟ ಆಗಲಿಲ್ಲ. ಆದರೆ ಈ ಕಲಿಯುಗದಲ್ಲಿ ಮುಂದೆ ಪಾಂಡವರ ನಂತರ ಕಲಿಯುಗದಲ್ಲಿ 1000 ವರ್ಷ ಮುಕ್ತಾಯ ಕಂಡಿದ್ದಾಗ ಈ ಎಲ್ಲ ಭಕ್ತರಲ್ಲಿಯೂ ಕೂಡ ತತ್ವಜ್ಞಾನ ಅನ್ನೋದಿತ್ತು. ಆದರೆ ಅದೇ ಸಂದರ್ಭದಲ್ಲಿ ತ್ರಿಪುರಾಸುರರು ಭೂಮಿಯಲ್ಲಿ ಹುಟ್ಟಿದರು. ಅವ್ರ ಹಿಂದೆ ಶಿವನ ಮೂಲಕ ದಗ್ಧರಾಗಿದ್ದರು. ಶಿವ ಅವರನ್ನು ಸಂಹರಿಸಿದ್ದ. ಅವರು ಅಲ್ಲಿ ಮತ್ತೆ ಹುಟ್ಟಿ ಬಂದರು. ಆಗ ಆ ದೈತ್ಯರು ಕೂಡ ವ್ಯಾಸರ ಸಂಪ್ರದಾಯಕ್ಕೆ ಅನುಗುಣವಾದಂತಹ ತತ್ವಜ್ಞಾನವನ್ನು ಪಡೆದರು. ವಸ್ತುತಃ ಆ ವೇದವ್ಯಾಸರು ಆ ಸಂದರ್ಭದಲ್ಲಿ ತಾವು ತಮ್ಮ ಶಿಷ್ಯರ ಸಮೇತ ಅದೃಶ್ಯರಾಗಿ ಹೋಗಿದ್ರು. ಆದರೂ ಕೂಡ ಈ ದೈತ್ಯರಿಗೂ ಕೂಡ ತತ್ವಜ್ಞಾನ ಬಂದ್ಬಿಡ್ತು. ಯಾಕಂದ್ರೆ ದುಷ್ಟ ಆಗಮಗಳು ಯಾವುದೂ ಇದ್ದಿದ್ದಿಲ್ಲ, ಎಲ್ಲವೂ ಸದಾಗಮಗಳೇ ಪ್ರಚಾರದಲ್ಲಿದ್ದವು. ದುಷ್ಟ ಆಗಮಗಳು ಇರಲಿಲ್ಲ, ದುಷ್ಟ ಶಾಸ್ತ್ರಗಳ ಸಂಪ್ರದಾಯವೂ ಕೂಡ ಇರಲಿಲ್ಲ. ಆದ್ದರಿಂದ ಎಲ್ರಿಗೂ ತತ್ವಜ್ಞಾನ ಬಂದ್ಬಿಡ್ತು. ಅದರ ಪ್ರಭಾವ ದೇವತೆಗಳಿಗೆ ಖೇದ ಆಗುವಂತಾಯಿತು. ಪ್ರಭಾವದಿಂದಾಗಿ ನಾಯಿ ಪವಿತ್ರವಾದ ಹವಿಷ್ಯಾನ್ನವನ್ನು ಆಸ್ವಾದಿಸುವಂತಾಯಿತು. ಚಾಂಡಾಲರು, ಅಸಂಸ್ಕೃತರು, ದುಷ್ಟರು ಮೊದಲಾದವರು ವೇದದ ಶ್ರವಣವನ್ನ ಮಾಡಿದಂತೆ. ಆದರೆ ಇದು ದೇವತೆಗಳಿಗೆ ದುಃಖಕ್ಕೆ ಕಾರಣ ಆಯಿತು. ತತ್ವಜ್ಞಾನಿಗಳಿಗೆ ಯಾವತ್ತೂ ಕೂಡ ಅಧೋಗತಿ ಆಗಬಾರದು, ಅವರು ನಿತ್ಯವಾದ ಸುಖವನ್ನು ಪಡೆಯಬೇಕು. ಆದರೆ ಅಸುರರಿಗೆ ಅಂಧಂತಮಸ್ಸು ಆಗಬೇಕು, ಅವರು ಮುಕ್ತಿಯನ್ನಲ್ಲ. ಇದು ದೈವದ ವ್ಯವಸ್ಥೆ. ದೇವತೆಗಳಿಗೆ, ಸಜ್ಜನರಿಗೆ ಜ್ಞಾನ ಸಿಗಬೇಕು, ಮತ್ತೆ ಉಳಿದವರಿಗೆ ಜ್ಞಾನ ದೊರೆಯುವಂತಾಗಬಾರದು. ಅವರಿಗೆ ಜ್ಞಾನ ಹೋಗಬೇಕು, ಇದ್ದ ಜ್ಞಾನವೂ ಹೋಗಬೇಕು. ಇದಕ್ಕಾಗಿಯೇ ದೇವತೆಗಳು ಇರೋದು. ಜ್ಞಾನ ಪ್ರದಾನಾಯ ಸತಾಂ ತದನ್ಯ ಜ್ಞಾನ ಪ್ರಣಾಶಾಯ ಚ ವಿಷ್ಣುನೈತೆ ಕ್ಲುಪ್ತಾ ತತಸ್ಥೆ ಸ ವಿರಿಂಚ ಶರ್ವಾಹ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಬಂದು ಪ್ರಾರ್ಥಿಸಿದರು. ಕ್ಷೀರ ಸಮುದ್ರದ ಇನ್ನೊಂದು ತೀರದಲ್ಲಿ ಇವರೆಲ್ಲ ಸ್ತೋತ್ರ ಮಾಡಿದರು. ಆಗ ಭಗವಂತ ಅವರೆಲ್ಲರೂ ಅಭಯವನ್ನು ಕೊಟ್ಟ. ನಾನು ಈಗೇನೊಂದು ವಿಪ್ಲವ ಬಂದು ಒದಗಿದೆ, ಇದನ್ನು ಪರಿಹರಿಸ್ತೇನೆ ಬಾ ಅಂಥೇಳಿ. ಮತ್ತೆ ಕೂಡಲೇ ಒಂದು ಸಣ್ಣ ಶಿಶುವಿನ ಆಕೃತಿಯನ್ನ ತಾಳಿದ. ಕ್ಷಣಾದಭೂ ಚಾರುತಮಾಕೃತಿ ಶಿಶು. ತ್ರಿಪುರಾಸುರರು ಅಂತ ಏನು ದೈತ್ಯರಿದ್ರಲ್ಲ, ಅದರಲ್ಲಿ ಮೊದಲನೇ ಅವನು ಭೂಮಿಯಲ್ಲಿ ಹುಟ್ಟಿದ್ದ. ಅವನಿಗೆ ಶುದ್ಧವದನ ಅಂತನೂ ಜಿನ ಅಂತನೂ ಹೆಸರಿತ್ತು. ಅವನು ಈ ಗಯಾ ಕ್ಷೇತ್ರದಲ್ಲಿ ಹುಟ್ಟಿದ ಈ ಶಿಶುವನ್ನ ಕಂಡ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಆ ಏನು ತ್ರಿಪುರಾಸುರರಲ್ಲಿ ಹಿರಿಯ ಇದ್ದ, ಅವನಿಗೆ ಒಂದು ಮಗು ಹುಟ್ಟಿತ್ತು ಗಯಾ ಕ್ಷೇತ್ರದಲ್ಲಿ. ಭಗವಂತ ಅಲ್ಲಿಗೆ ಬಂದ. ಅವನಿಗೆ ಹುಟ್ಟಿದಂತಹ ಔರಸ ಪುತ್ರ ಏನಿದ್ದ, ಒಬ್ಬ ಶಿಶು, ಅವನನ್ನ ಆ ಮಗುವನ್ನು ದೂರ ಎಸೆದ. ಮತ್ತೆ ಆ ಮಗುವಿನ ಸ್ಥಾನದಲ್ಲಿ ತಾನೇ ಮಲಗಿದ. ಅವರೆಲ್ಲರೂ ಕೂಡ ಈ ಭಗವಂತನನ್ನೇ ತನ್ನ ಮಗು ಅಂತ ತಿಳಿಯಬೇಕಾಗಿತ್ತು. ಆ ಒಂದು ವ್ಯವಸ್ಥೆಯನ್ನ ಭಗವಂತ ಮಾಡಿದ. ಆ ರಾಕ್ಷಸರೆಲ್ಲ ಈ ಶಿಶುರೂಪನಾದ ಭಗವಂತನನ್ನೇ ತಮ್ಮ ಮಗು ಅಂತ ತಿಳಿದ್ರು. ಯಾಕೆಂದ್ರೆ ತಮ್ಮ ಮಗು ಎಲ್ಲಿಯೂ ಹೋಗಿದ್ದ ಅವರಿಗೆ ಗೊತ್ತಾಗಲಿಲ್ಲ. ಈ ಭಗವಂತ ತಮ್ಮ ಮಗು ಅಂತಲೇ ಅವ್ರು ತಿಳಿದ್ಬಿಟ್ರು. ಮುಂದೆ ಹೀಗೆ ಕಥೆ ಮುಂದುವರಿತದಲ್ಲಿ ಇವರೆಲ್ಲ ಸತ್ಸಂಪ್ರದಾಯದ ಪ್ರಕಾರ ವೈದಿಕ ಧರ್ಮವನ್ನು ಆಚರಿಸ್ತಾ ಇದ್ರಲ್ಲ, ಅದನ್ನು ನೋಡಿ ಈ ಮಗು ಒಂದು ವೇಳೆ ಒಂದು ಬಾರಿ ನಕ್ಕಿತ್ತು. ಇದೇನು ಈ ವೈದಿಕ ಕರ್ಮಗಳೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾಕೆ ಇದು ಅಂತೆಲ್ಲ ಅವ್ರನ್ನ ಅಪಹಾಸ್ಯ ಮಾಡಿ ನಕ್ಕು ಬಿಟ್ಟಿತಂತೆ. ಇಲ್ಲಿ ಆ ಶಿಶು ನಕ್ಕಾಗ
ಈ ಜಿನ ಮೊದಲಾದವರಿಗೆ ಆಶ್ಚರ್ಯ, ನೀನು ಯಾರು ಅಂತ ಕೇಳಿದರು ಆ ಮಗುವನ್ನು. ಆಗದು ನಾನು ಬುದ್ಧ ಅಂತ ಉತ್ತರವನ್ನು ಹೇಳಿತು. ಬುದ್ಧೋಹಮಿತ್ಯೇವ ಸುನಿತ್ಯ ಬೋಧಾತ್, ನಾನು ನಿತ್ಯ ಜ್ಞಾನ ಸ್ವರೂಪ ಅಂತ ಅವನ ತಾತ್ಪರ್ಯ ಆಗಿತ್ತು. ಬುದ್ಧ ಅಂತ ಅದು ಉತ್ತರ ಹೇಳಿತು. ಆಗ ಮತ್ತೆ ಆ ಮಗು ಮುಂದೆ ಅವರಿಗೆ ಬೌದ್ಧ ಧರ್ಮವನ್ನು ಕೂಡ ಉಪದೇಶ ಮಾಡಿತು. ಈ ಮಗು, ಇಂಥದ್ದೊಂದು ಮಗು ಬೌದ್ಧ ಧರ್ಮವನ್ನು ಉಪದೇಶ ಮಾಡುವುದು ಅಂದ್ರೆ ಏನು, ಇದನ್ನು ನಾವು ನಂಬುವುದು ಹೇಗೆ ಅಂತ ಅವರಿಗೆಲ್ಲ ವಿಶ್ವಾಸ ಮೂಡಲಿಲ್ಲ. ಆಗ ಅವರು ತನ್ನನ್ನು ನಂಬದೇ ಇರುವುದನ್ನು ಗಮನಿಸಿ, ಈ ಬುದ್ಧ ಎಲ್ಲ ದೇವತೆಗಳನ್ನು ಕೂಡ ನೀವು ನನ್ನ ಮೇಲೆ ಯುದ್ಧಕ್ಕೆ ಬನ್ನಿ ಅಂತ ನೆನಪು ಮಾಡಿಕೊಂಡಂತ, ಅವ್ರನ್ನ ನೆನಪಿಸ್ಕೊಂಡ. ಭಗವಂತ ನೆನಪಿಸ್ಕೊಂಡ ಮಾತ್ರಕ್ಕೆ ಅವರೆಲ್ಲ ಭಗವಂತನ ಈ ಲೀಲಾ ವಿನೋದವನ್ನು ಗಮನಿಸಿ ತಾವು ಅಲ್ಲಿ ಬಂದು ತಮ್ಮ ಆಯುಧಗಳನ್ನ ಭಗವಂತ ಬಾಲ ಬುದ್ಧನ ಮೇಲೆ ಎಸೆದರು. ಆದರೆ ಆ ಮಗು ಜಾತ ಮಾತ್ರ ಶಿಶು, ಆ ಆಯುಧಗಳನ್ನೆಲ್ಲ ನುಂಗಿಬಿಡ್ತು. ಮತ್ತೆ ತನ್ನ ಮೂಲ ರೂಪವಾದ ವಿಷ್ಣು ಎಸೆದ ಚಕ್ರವನ್ನು ಕೂಡ ತನ್ನ ಕೈಯಲ್ಲಿ ಇಟ್ಕೊಂಡು ಬಿಡ್ತು. ಈ ಬುದ್ಧ ವಿಷ್ಣುವಿಗಿಂತಲೂ ಶ್ರೇಷ್ಠ ಅನ್ನುವ ಜ್ಞಾನ ನೋಡಿದವರಿಗೆಲ್ಲರಿಗೂ ಬರಬೇಕಾಗಿತ್ತು. ಆ ಚಕ್ರವನ್ನೇ ಆಸನವಾಗಿ ಮಾಡಿಕೊಂಡು ಅವನು ಕೂತ್ಕೊಂಡ್ಬಿಟ್ಟ ಆ ಹುಡುಗ. ಅದನ್ನು ದೇವತೆಗಳೆಲ್ಲ ನೋಡಿದ್ರು, ಅವನಿಗೆ ನಮಸ್ಕಾರ ಮಾಡಿ ಹೊರಟೋದ್ರು. ಈತನ ಪರಾಕ್ರಮವನ್ನು ಹೀಗೆ ಗಮನಿಸಿ ಆ ಜಿನ ಮೊದಲಾದ ದೈತ್ಯರೆಲ್ಲ ಬುದ್ಧನ ಮಾತುಗಳನ್ನ ಪ್ರಮಾಣ ಅಂತ ನಂಬಿದರು. ಮತ್ತೆ ಆತನ ಮೋಹಕ್ಕೊಳಗಾಗಿ ವೈದಿಕ ಧರ್ಮವನ್ನೆಲ್ಲ ತ್ಯಾಗ ಮಾಡಿದರು. ಈ ಜಗತ್ತೆಲ್ಲವೂ ಕ್ಷಣಿಕ, ಜ್ಞಾನ ಸ್ವರೂಪ, ಸತ್ಯವಲ್ಲ ಅಂತ ಹೀಗೆಲ್ಲ ನಾನಾ ಥರದ ಉಪಾಸನೆ ಮಾಡಿ ಮುಂದೆ ದುರ್ಗತಿಗೆ ಹೋದರು. ಮುಂದೆ ಈ ಬುದ್ಧ ದೇವತೆಗಳ ಬಳಿಗೆ ಹೋದ. ನಾರಾಯಣ ಪ್ರಾಪ್ಯ ಸುರೇಂದ್ರ ವೃಂದಂ, ಅವರಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದ. ಹಾಗಾದ್ರೆ ನೀನು ಬೌದ್ಧ ತತ್ವವನ್ನು ಉಪದೇಶ ಮಾಡಿದೆಯಲ್ಲ, ಅದರ ನಿಜವಾದ ಅಭಿಪ್ರಾಯ ಏನು ಅಂತ ಕೇಳಿದ. ಕೇಳಿದ್ದಕ್ಕೆ ಆ ದೇವತೆಗಳು ಕೇಳಿದಾಗ ಆ ಬೌದ್ಧ ಧರ್ಮದ ಸಾರವನ್ನು ಇವನು ಅವರಿಗೆ ಉಪದೇಶ ಮಾಡಿದ, ತನ್ನ ನಿಜವಾದ ಅಭಿಪ್ರಾಯವನ್ನು. ಮುಖ್ಯವಾಗಿ ಜಗತ್ತೆಲ್ಲವೂ ಕ್ಷಣಿಕ ಅನ್ನುವುದರ ತಾತ್ಪರ್ಯ ಏನು ಅಂತ ಅಲ್ಲಿ ಬೇಕಾಗಿತ್ತು. ಈ ಶ್ಲೋಕ ಏನಿದೆ 32ನೇ ಅಧ್ಯಾಯದ 154ನೇ ಶ್ಲೋಕ, ಸ್ವಲ್ಪ ನಾವು ಗಮನಿಸಿ ತಿಳಿಬೇಕಾದಂಥ ಶ್ಲೋಕ ಅದು. ಕ್ಷಣಾದಿಗಳೆಲ್ಲವೂ ಕೂಡ ಕ್ಷಣಾದಯ ಕ್ಷಣಿಕಾ ತದ್ವಿಶೇಷಾ, ಕ್ಷಣ ಮತ್ತು ಅವುಗಳ ವಿಶೇಷಗಳು ಅವೆಲ್ಲವೂ ಕೂಡ ಕ್ಷಣಿಕ ಅಂತಲೇ ಕರೆಸ್ಕೊಂಡಿವೆ. ಯಾಕೆ ಕ್ಷಣಿಕ ಅಂತ ಕರೆಸ್ಕೊಂಡಿವೆ ಅಂದರೆ, ಅಲ್ಪಕಾಲದಲ್ಲಿರುವುದರಿಂದ. ಕ್ಷಣ ಅಂದರೆ ಅಲ್ಪಕಾಲ ಅಂತ ಅರ್ಥ. ಜಗತ್ತಿನಲ್ಲಿ ನಾವು ನೋಡಿದ್ದೀವಿ, ಯಾರಾದ್ರು ನಮ್ಮನ್ನು ಕರೆದ್ರೆ ಒಂದು ಕ್ಷಣದಲ್ಲಿ ಬಂದೆ ಅಂತೀವಿ. ಒಂದು ಕ್ಷಣ ಅಂದರೆ ಕೇವಲ ಒಂದು ಸೆಕೆಂಡ್ನಲ್ಲಿ ಬಂದೆ ಅಂತ ಅರ್ಥ ಅಲ್ಲ. ಬಹಳ ಕಾಲ ಏನು ವಿಳಂಬ ಆಗೋದಿಲ್ಲ, ಸ್ವಲ್ಪ ಕಾಲದಲ್ಲಿ ಬಂದೆ ಅಂತ. ಆದ್ದರಿಂದ ಈ ಜಗತ್ತಿನಲ್ಲಿ ಕ್ಷಣ ಅಂತ ಅನ್ನೋದನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ಸ್ವಲ್ಪ ಕಾಲದಲ್ಲಿ ನಾನು ಬಂದೆ ಅಂತೀಗೆಲ್ಲ ವ್ಯವಹಾರ ಮಾಡೋದು ಕಂಡಿದ್ದೇ ಇದೆ. ನಾವು ಅದನ್ನ ನೋಡಿಯೇ ಇದ್ದೀವಿ. ಆದ್ರಿಂದ ಈ ಕ್ಷಣಾದಿಗಳು, ಕ್ಷಣ ಎಂಬ ಕಾಲ, ಹಾಗೇನೆ ಆ ಕ್ಷಣ ಎಂಬ ಕಾಲದ ವಿಭಾಗಗಳು, ಇವೆಲ್ಲವೂ ಕೂಡ ಅಲ್ಪಕಾಲದಲ್ಲಿರುವಂಥವು. ಅಲ್ಪಕಾಲದಲ್ಲಿರುವುದಾದ್ರಿಂದ ಅವುಗಳನ್ನು ಕ್ಷಣಿಕ ಅಂತ ಕರೀತಾರೆ. ಬೌದ್ಧರು ಏನು ಹೇಳ್ತಾರೆ ಅಂದ್ರೆ, ತೀರಾ ಒಂದು ಪೂರ್ವಾಪರ ಕಲಾ ವಿಕಲಃ ಕಾಲಃ ಕ್ಷಣಃ ಕ್ಷಣಿಕ ಅಂತ ಆ ದೃಷ್ಟಿಯಿಂದ ಅವ್ರು ಹೇಳ್ತಾರೆ. ಅತ್ಯಂತ ಒಂದು ಸೂಕ್ಷ್ಮವಾದ ಕಾಲ, ಆ ಕಾಲವನ್ನ ಇನ್ನು ಹಿಂದೆ ಮುಂದೆ ಯಾವುದೇ ರೀತಿಯಾಗಿ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನ ಅಂಥ ಸೂಕ್ಷ್ಮವಾದ ಕಾಲಕ್ಕೆ ಕಾಲ ಅಂತ, ಕ್ಷಣ ಅಂತ ಅವರು ಅರ್ಥ ಹೇಳಿ, ಅಂಥ ಕಾಲದಲ್ಲಿ ಇರುವಂಥದ್ದು ಈ ಜಗತ್ತು ಅಂತ ಹೀಗೆ ಅರ್ಥ ಹೇಳ್ತಾರೆ. ಕ್ಷಣಿಕ ಅಂದ್ರೆ ಆ ತಾತ್ಪರ್ಯ ಅವರು. ಬೌದ್ಧರಲ್ಲೇ ಅನೇಕ ವಿಭಾಗಗಳಿವೆ. ಜಗತ್ತನ್ನ
ಅಸತ್ಯ ಅಂತ ಹೇಳುವವರು ಕೆಲವರು, ಜಗತ್ತನ್ನ ಜ್ಞಾನ ಸ್ವರೂಪ ಅಂತ ಹೇಳುವವರು ಇನ್ನು ಕೆಲವರಿದ್ದಾರೆ, ಕ್ಷಣಿಕ ಅಂತ ಹೇಳುವವರು ಇನ್ನು ಕೆಲವರಿದ್ದಾರೆ. ನಾವು ಕೂಡ ತತ್ವವಾದಿಗಳು ಕೂಡ, ಬುದ್ಧನ ಮತಾನುಯಾಯಿಗಳಾದವರು ಕೂಡ ಜಗತ್ತನ್ನು ಕ್ಷಣಿಕ ಅಂತ ಹೇಳ್ತೇವೆ. ಜಗತ್ತನ್ನು ಕ್ಷಣಿಕ ಅಂತ ಹೇಳಿದ್ರೆ ಇನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅತ್ಯಂತ ಸೂಕ್ಷ್ಮವಾದ ಕಾಲದಲ್ಲಿರುವುದರಿಂದ ಇದು ಕ್ಷಣಿಕ ಅಂತ ನಾವು ಅಭಿಪ್ರಾಯ ಪಟ್ಟಿಲ್ಲ. ಜಗತ್ತು ಶಾಶ್ವತ ಅಲ್ಲದೆ ಇರಬಹುದು, ಆದರೆ ಅದು ಅಂತ ತೀರಾ ಸೂಕ್ಷ್ಮವಾದ ಕಾಲದಲ್ಲಿರುವಂಥದ್ದೇನಲ್ಲ. ಜಗತ್ತನ್ನು ನಾವು ಗಮನಿಸಿದರೆ, ಭಗವಂತನ ಶಾಶ್ವತವಾದಂತಹ ಸ್ವರೂಪವನ್ನು ಗಮನಿಸಿದರೆ, ಚತುರ್ಮುಖ ಬ್ರಹ್ಮನ ದೊಡ್ಡ ಕಾಲದ ಅವಧಿಯನ್ನು ಗಮನಿಸಿದರೆ, ಜಗತ್ತೆಲ್ಲವೂ ಕ್ಷಣಿಕ ಅಂತ ನಮ್ಮ ತಾತ್ಪರ್ಯ. ಕ್ಷಣಭಂಗುರ ಈ ಜಗತ್ತು ಅಂತ ಈ ಜಗತ್ತೆಲ್ಲರೂ ಕೂಡ ಈ ಜಗತ್ತಿನ ಬಗ್ಗೆ ಎಲ್ಲೂ ವರ್ಣನೆ ಮಾಡಿಯೇ ಮಾಡ್ತಾರೆ. ಕಾಡ ಬೆಳೆದಂಗಳು, ಕತ್ತಲೆ ಬೆಳೆದಂಗಳು ಅಂತ ಹೀಗೆಲ್ಲ ಹೇಳ್ತಾರೆ, ಕ್ಷಣಿಕ ಅಂತ ಹೇಳ್ತಾರೆ. ಪರಮಾತ್ಮ ಅನಾದಿ ನಿತ್ಯ, ಮತ್ತೆ ಜೀವರು ಅನಾದಿ ನಿತ್ಯರು, ನಮಗಿದು ಗೊತ್ತಿದೆ. ಹಾಗೇನೆ ಚತುರ್ಮುಖ ಬ್ರಹ್ಮನಿಗೆ ಬಹಳ ದೀರ್ಘಕಾಲ ಆಯುರ್ಮಾನ ಇದೆ. 31,104 ಕೋಟಿ ವರ್ಷಗಳ ಕಾಲ ಆತನ 100 ವರ್ಷ ಮುಂದುವರಿತದೆ. ಚತುರ್ಮುಖ ಬ್ರಹ್ಮನ 100 ವರ್ಷ ಅಂದ್ರೆ ನಮ್ಮ ದೃಷ್ಟಿಯಿಂದ 31,104 ಕೋಟಿ ವರ್ಷ. ಮನುಷ್ಯರ ಮಾನದಿಂದ ಏನು 1,00,000 ವರ್ಷಗಳಿವೆ, ಅದು ಚತುರ್ಮುಖ ಬ್ರಹ್ಮನಿಗೆ ಒಂದು ಕ್ಷಣ, ಅತ್ಯಂತ ಸೂಕ್ಷ್ಮವಾದ ಕಾಲ ಮಾತ್ರ. ಹೀಗೆ ಚತುರ್ಮುಖ ಬ್ರಹ್ಮನ ಆಯುರ್ಮಾನ ಇದೆ. ನಾವು ಇದನ್ನೆಲ್ಲ ಭಾಗಿಸಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಚತುರ್ಮುಖ ಬ್ರಹ್ಮನ 100 ವರ್ಷ ಅಂದ್ರೆ ಚತುರ್ಮುಖ ಬ್ರಹ್ಮನ 100 ವರ್ಷ ಅಂದ್ರೆ ಅದು ನಮ್ಮ ದೃಷ್ಟಿಯಿಂದ 31,104 ಕೋಟಿ ವರ್ಷ ಆಗುವುದಾದ್ರೆ, ನಮ್ಮ ದೃಷ್ಟಿಯಿಂದ 1,00,000 ವರ್ಷ ಅಂದ್ರೆ ಕೇವಲ ಅದು ಆತನಿಗೆ ಒಂದು ಕ್ಷಣ ಮಾತ್ರ ಅಂತ ಹೀಗಾಗ್ತದೆ. ಪರಮಾತ್ಮನಿಗಂತೂ ಇನ್ನೂ ದೊಡ್ಡ ಕಾಲವೇ. ಅನಾದಿನಿತ್ಯನಾದವನು, ಅವನಿಗೆ ಯಾವುದೇ ಕಾಲದ ವಿಭಾಗ ಅಂತನ್ನುವುದು ಇಲ್ಲವೇ ಇಲ್ಲ. ಆದ್ರಿಂದ ನಾವು ತತ್ವವಾದಿಗಳು ಹೇಳುವಂತೆ ಜಗತ್ತು ಕ್ಷಣಿಕ ಅಂದರೆ ಏನು ಪರಮಾತ್ಮ ಇದ್ದಾನೆ, ಮತ್ತೆ ಆ ಪರಮಾತ್ಮ ಹೇಗೆ ಅನಾದಿ ನಿತ್ಯನೋ ಹಾಗೆ ಜೀವನು ಕೂಡ ಅನಾದಿ ನಿತ್ಯ. ಹೀಗೆ ಅನಾದಿ ನಿತ್ಯನಾದಂತಹ ಈ ಜೀವನಿಗೆ ಸಂಬಂಧಿಸಿದಂತೆ ನಾವು ಈ ಜಗತ್ತನ್ನ ಆಲೋಚಿಸಿದರೆ ಇದು ಶಾಶ್ವತವಲ್ಲ. ಒಂದು 60-70 ವರ್ಷ ನಾವು ಬದುಕಿದ್ರು ಕೂಡ, ನಮ್ಮದು ಈ ದೇಹ ಹುಟ್ಟಿದ ಮೇಲೆ 60-70 ವರ್ಷ ಇದು ಬದುಕಿದ್ರು ಕೂಡ, ಹಾಗೆ ನಾವು ಕಟ್ಟಿದಂಥ ಮನೆಗಳು, ನಾವು ಯಾವುದೋ ತಯಾರಿಸಿದಂಥ ಒಂದು ವಸ್ತುಗಳು ಕೆಲವು ವರ್ಷಗಳ ಕಾಲ ಇರ್ತವೆ. ಇದೆಲ್ಲ ಹೌದು. ಯಾವುದೂ ಕೂಡ ನಾವೇ ನೋಡ್ತಿರುವಂತೆ, ನಾವು ನೇಯ್ದಂಥ ಒಂದು ಬಟ್ಟೆ, ತಯಾರಿಸಿದಂಥ ಒಂದು ಪುಸ್ತಕ, ಹುಟ್ಟಿಸಿದಂಥ ಮತ್ತೊಂದು ಯಾವುದೋ ವಸ್ತು, ಹೀಗದು ಯಾವುದೇ ಇರಲಿ, ಅದೆಲ್ಲವೂ ಕೂಡ ಕಾಲದ ಅತ್ಯಂತ ಸೂಕ್ಷ್ಮವಾದ ವಿಭಾಗದಲ್ಲಿ ಮಾತ್ರ ಇರ್ತದೆ. ಆ ವಿಭಾಗವನ್ನು ಮತ್ತೆ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇನಿಲ್ಲ. ಘಟಪಟ ಮೊದಲಾದವು ಎಲ್ಲವೂ ಕೂಡ ಕೆಲವು ಕಾಲ ಇರ್ತವೆ. ಒಂದೊಂದಕ್ಕೆ ಒಂದೊಂದಷ್ಟೇ. ಮಿಡತೆ, ಸಣ್ಣ ಹುಳ ಹುಪ್ಪಟೆ ಮೊದಲಾದವುಗಳು ಕೆಲವು ಗಂಟೆಗಳು ಮಾತ್ರ ಬದುಕಿರ್ತವೆ, ಕೆಲವು ದಿನಗಳು ಮಾತ್ರ ಬದುಕಿರುವಂಥವು ಇನ್ನು ಕೆಲವಿರ್ತವೆ, ಕೆಲವು ವರ್ಷಗಳ ಕಾಲ ಮಾತ್ರ ಬದುಕಿರುವಂಥವ್ರು ಕೆಲವು ಪ್ರಾಣಿಗಳು, ಮತ್ತೆ 10-20 ವರ್ಷ 100 ವರ್ಷ ಬದುಕುವಂಥವು ಕೆಲವುಗಳು, ಸಾವಿರಾರು ವರ್ಷಗಳು ಬದುಕುವಂಥ ಕೆಲವು ವೃಕ್ಷಗಳು ಇವೆ, ಇಲ್ಲ ಅಂತಲ್ಲ. ಆದರೆ ಅನಂತವಾದ ಪರಮಾತ್ಮನ ಸ್ವರೂಪಕ್ಕೆ ಹೋಲಿಸಿದರೆ, ಜೀವನ ಸ್ವರೂಪಕ್ಕೆ ಹೋಲಿಸಿದರೆ ಅದ್ಯಾವುದೂ ಕೂಡ ಶಾಶ್ವತ ಅಲ್ಲ. ಹೀಗೆ ನಮ್ಮ ದೃಷ್ಟಿಕೋನ ಅಷ್ಟೇ. ಅವೆಲ್ಲ ಸ್ಥಾಯಿ ಅಂದ್ರೆ ಕೆಲವು ಕಾಲ ಇರುವಂಥವು. ಸ್ಥಾಯಿ ಆದರೂ ಕೂಡ ಅಲ್ಪಕಾಲವೇ, ಅದು ದೀರ್ಘಕಾಲ ಅಲ್ಲ. ಆದ್ರಿಂದ ನಾವು ಅವರೆಲ್ಲವನ್ನು ಕೂಡ ಕ್ಷಣ ಅಂತ ಹೇಳ್ತೀವಿ. ಬೌದ್ಧರಂತೆ ನಾವು ಕ್ಷಣ ಅಂತ ಹೇಳುವುದಲ್ಲ, ಕ್ಷಣಿಕ ಅಂತ ಹೇಳುವುದಲ್ಲ. ಇಲ್ಲಿ ಕ್ಷಣಾದಯ ಕ್ಷಣಿಕಾ ತದ್ವಿಶೇಷಾ ಅಂತೇನು ಹೀಗೆ ಬಂದಿದೆಯಲ್ಲ, ಕ್ಷಣಾದಿಗಳು ಅಂದ್ರೆ ಯಾವುದು ಅಂದ್ರೆ ತದ್ವಿಶೇಷ ಅಂತ ಅಲ್ಲಿ ತಾತ್ಪರ್ಯ ನಿರ್ಣಯ ಹೇಳಿದೆ. ಕ್ಷಣದ ವಿಶೇಷ ಅಂದ್ರೆ ಏನರ್ಥ? ಅಲ್ಲಿ 2
ಸಂಗತಿಗಳನ್ನು ನಾವು ಗ್ರಹಿಸಬೇಕು. ನಿಮೇಷ, ಯಾಮ ಮೊದಲಾದ ಕಾಲಗಳ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ. ಲವ, ತ್ರುಟಿ, ಹೀಗೆಲ್ಲ ಇವು ಎಲ್ಲವೂ ಕೂಡ ಕ್ಷಣದ ವಿಭಾಗಗಳು. ಮತ್ತೆ ಆ ಕ್ಷಣದಲ್ಲಿ ಇರುವಂತಹ ಘಟಪಟ ಮೊದಲಾದ ವಸ್ತುಗಳಿವೆ ಅಲ್ಲ, ಅವನ್ನೂ ಕೂಡ ಇಲ್ಲಿ ಕ್ಷಣಾದಿಗಳು ಎಂಬ ಶಬ್ದದಿಂದ ನಾವು ತಗೊಳ್ಬೇಕು. ಹೀಗೆ ಈ ಸಮಸ್ತ ವಸ್ತುಗಳನ್ನು ಕೂಡ ಒಂದು ಕಾಲದ ಎಲ್ಲ ಸೂಕ್ಷ್ಮವಾದ ಪ್ರಭೇದಗಳು, ಮತ್ತೆ ಆಯಾ ಕಾಲದಲ್ಲಿ ಇರುವಂಥ ವಸ್ತುಗಳು, ಜಡ ವಸ್ತುಗಳು ಇರಬಹುದು, ಚೇತನ ವಸ್ತುಗಳು ಇರಬಹುದು. ನಮ್ಮ ದೇಹ ಇದೊಂದು ಜಡವೇ, ಆದರೆ ಚೇತನ ಇದರಲ್ಲಿ ಅಧಿಷ್ಠಿತನಾಗಿದ್ದಾನೆ, ಆದ್ದರಿಂದ ಇದನ್ನು ಚೇತನ ಅಂತಾರೆ, ಚೇತನ ಅಲ್ಲಿ ಇರುವವರೆಗೆ. ಆದರೆ ಪುಸ್ತಕ ಮೊದಲಾದವುಗಳೇನಿವೆ ಇವು ಯಾವತ್ತೂ ಕೂಡ ಚೇತನನಿಂದ ಅಧಿಷ್ಠಿತ ಅಲ್ಲ. ಆದ್ದರಿಂದ ಅವುಗಳನ್ನು ಕೇವಲ ಜಡ ಅಂತ ಮಾತ್ರ ವ್ಯವಹರಿಸ್ತಾರೆ. ಹಾಗಾಗಿಯೇ ಕ್ಷಣ ಅಂದರೆ ಒಂದು ಕ್ಷಣ, ಮತ್ತೆ ಲವ, ನಿಮೇಷ, ಲಘು, ತ್ರುಟಿ ಮೊದಲಾದವುಗಳು, ಘಟಿಕಾ, ಮುಹೂರ್ತ ಮೊದಲಾದವುಗಳು. ಇನ್ನೂ ದೊಡ್ಡದು ಕೂಡ ದಿನ, ಪಕ್ಷ, ಸಂವತ್ಸರ ಇತ್ಯಾದಿ ಎಲ್ಲವೂ ಕೂಡ. ಮತ್ತೆ ಘಟ, ಪಟ ಮೊದಲಾದ ವಸ್ತುಗಳು, ನಮ್ಮ ದೇಹ, ಒಳ ಹುಪ್ಪಟೆಗಳ ದೇಹ, ಇವೆಲ್ಲವೂ ಕೂಡ. ಯಾಕೆಂದ್ರೆ ಇವೆಲ್ಲವೂ ಕೂಡ ಕ್ಷಣಾದ್ಯವಚ್ಛೇದೇನ ತಿಷ್ಠಂತೆ. ನಮ್ಮ ದೇಹ ಒಂದು 60-70 ವರ್ಷಗಳ ಅವಚ್ಛೇದೇನ ಇರ್ತದೆ. ಅವಚ್ಛೇದೇನ ಅಂದರೆ ಅಷ್ಟು ಅವಧಿಯನ್ನು ವ್ಯಾಪಿಸಿಕೊಂಡಿರ್ತದೆ. ಇನ್ನು ಕೆಲವು ಪ್ರಾಣಿಗಳು 5-6 ವರ್ಷ, 10-20 ವರ್ಷ ಮಾತ್ರ ಬದುಕುವಂತಿರುವಂಥ ಪ್ರಾಣಿಗಳಿವೆ. 300-400 ವರ್ಷಗಳ ಅವಚ್ಛೇದೇನ ಬದುಕುವ ಪ್ರಾಣಿಗಳಿವೆ. ಕೇವಲ ಈ ಒಂದು ಯಾವುದೋ ಮಳೆಗಾಲ ಮೊದಲಾದ ಪ್ರಸಂಗಗಳಲ್ಲಿ 1-2-3 ಗಂಟೆಗಳ ಅವಚ್ಛೇದೇನ ಮಾತ್ರ ಬದುಕುವಂಥ ಪ್ರಾಣಿಗಳಿವೆ. ಹೀಗೆ ಈ ಜಗತ್ತಿನಲ್ಲಿ ಹುಟ್ಟುವಂಥ ಎಲ್ಲ ಜಡ ವಸ್ತುಗಳು ಮತ್ತು ಚೇತನ ವಸ್ತುಗಳು ಕೂಡ ಎಲ್ಲವೂ ಒಂದೇ ರೀತಿಯಾದ ಕಾಲದಲ್ಲೇನೂ ಇರೋದಿಲ್ಲ. ಸ್ವಲ್ಪ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದ ಕಾಲಾವಚ್ಛೇದೇನ, ವಿಭಿನ್ನ ಕಾಲಾವಚ್ಛೇದೇನ ಅವು ಬದುಕಿರ್ತವೆ. ಆದ್ರಿಂದಲೇ ಕ್ಷಣ ಎಂಬ ಶಬ್ದದಿಂದ ನಾವು ಗ್ರಹಿಸುವುದು ಕ್ಷಣದ ಎಲ್ಲ ಪ್ರಭೇದಗಳು, ನಮ್ಗೆ ಗೊತ್ತಿರುವಂಥ ಎಲ್ಲ ಪ್ರಭೇದಗಳು, ಲವ, ತ್ರುಟಿ ಮೊದಲಾದವುಗಳು, ಸಂವತ್ಸರ, ಶತಮಾನ, ಸಹಸ್ರಮಾನ ಇವೆಲ್ಲವೂ. ಹಾಗೆಯೇ ಆಯಾ ಕಾಲಾವಚ್ಛೇದೇನ ಇರುವಂಥ ಸಕಲ ವಸ್ತುಗಳು, ಇವೆಲ್ಲವನ್ನು ಕೂಡ ನಾವು ಪರಿಗ್ರಹಿಸ್ತೇವೆ. ಅವೆಲ್ಲವನ್ನೂ ನಾವು ಕ್ಷಣಿಕ ಅಂತಾನೆ ಹೇಳಿದ್ದೇವೆ. ಈ ಕಾಲವನ್ನೂ ಕ್ಷಣಿಕ ಅಂತ ಹೇಳಿದ್ದೇವೆ. ಇದನ್ನು ಗಮನಿಸಬೇಕು. ವಸ್ತುಗಳು ಮಾತ್ರ ಕ್ಷಣಿಕ ಅಲ್ಲ, ಕಾಲವೂ ಕ್ಷಣಿಕವೇ, ಹಾಗೆ ವಸ್ತುಗಳು ಕ್ಷಣಿಕ. ಕಾಲವೂ ಕ್ಷಣಿಕ, ವಸ್ತುಗಳು ಕ್ಷಣಿಕ ಅಂದ್ರೆ ತಾತ್ಪರ್ಯ ಏನು? ಎಲ್ಲವೂ ಅಲ್ಪಕಾಲದಲ್ಲಿರ್ತವೆ ಅಂತ ಇಷ್ಟೇ ತಾತ್ಪರ್ಯ. ನಮಗೆ ಇಲ್ಲೊಂದು ಆಲೋಚನೆ ಮಾಡಬೇಕಾದ ಸಂಗತಿ ಇದೆ. ಘಟವು ಒಂದು ಘಟ ಅಥವಾ ಒಂದು ಪಟ, ನಮ್ಮದೊಂದು ದೇಹ, ನಾವು ಕಟ್ಟಿದ ಮನೆ, ಕಟ್ಟಿದಂಥ ಒಂದು ಆಣೆಕಟ್ಟು, ಮತ್ತೊಂದು ಯಾವುದೋ ದೀರ್ಘಕಾಲ ಇರಬೇಕಾದಂಥ ಒಂದು ಭವನ, ಈ ಮೊದಲಾದವುಗಳು ಇವೆಲ್ಲವೂ ಕೂಡ ಕೆಲವು ಕ್ಷಣಿಕ ಅಂತ ನಾವು ಅನ್ಬೋದು ಇವನ್ನ. ಯಾಕೆಂದ್ರೆ ಕ್ಷಣ ಅಂದ್ರೆ ಕೆಲವು ಕಾಲ, 100 ವರ್ಷ ಇರಬಹುದು, 1000 ವರ್ಷ ಇರಬಹುದು, ಅಥವಾ 2-3 ಗಂಟೆ, 4-5 ನಿಮಿಷಗಳು ಹೀಗಿರುವಂಥವು. ಅಂತೂ ವಸ್ತುಗಳನ್ನ ಕ್ಷಣದಲ್ಲಿ ಇರುವುದರಿಂದ ಅವುಗಳನ್ನು ಕ್ಷಣಿಕ, ಅಲ್ಪ ಕಾಲದಲ್ಲಿ ಇರುವಂಥವು ಎಂಬ ತಾತ್ಪರ್ಯದಿಂದ ಅವುಗಳನ್ನು ನಾವು ಕ್ಷಣಿಕ ಅಂತ ಹೇಳುವುದು ಸಾಧ್ಯ. ಕ್ಷಣವೇ ಕ್ಷಣದಲ್ಲಿ ಇರುವುದಂದ್ರೆ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ ನಮಗೆ. ಕ್ಷಣವೇ ಕ್ಷಣದಲ್ಲಿ ಇದ್ದು ಬಿಟ್ರೆ ಆತ್ಮಾಶ್ರಯ ದೋಷ ಬರ್ತದಲ್ಲ ಅಂತ ನಮಗೊಂದು ಜಿಜ್ಞಾಸೆ. ಆತ್ಮಾಶ್ರಯ ಅಂದ್ರೆ ತನ್ನನ್ನೇ ತಾನು ಅವಲಂಬಿಸಿರುವುದು ಅಂತ ಅರ್ಥ. ತರ್ಕದ ಅತಿ ವಾದಗಳ ದೃಷ್ಟಿಯಿಂದ ತನ್ನನ್ನು ತಾನೇ ಅವಲಂಬಿಸಿರುವುದು, ಅಥವಾ ತಾನು ಇನ್ನೊಂದನ್ನು ಅವಲಂಬಿಸಿರುವುದು, ಆ ಇನ್ನೊಂದು ತನ್ನೊಂದನ್ನ ಅವಲಂಬಿಸಿರುವುದು, ಇದಕ್ಕೆ ಅನ್ಯೋನ್ಯಾಶ್ರಯ ಅಂತಾರೆ. ಆತ್ಮಾಶ್ರಯ ಮತ್ತು ಅನ್ಯೋನ್ಯಾಶ್ರಯ ಇವೆಲ್ಲವೂ ಕೂಡ ದೋಷಗಳು ವಾದದಲ್ಲಿ, ತರ್ಕದ ದೋಷಗಳಿವೆಲ್ಲ.
ವಸ್ತುಗಳು, ಘಟಪಟಾದಿ ವಸ್ತುಗಳು ಅಲ್ಪ ಕಾಲದಲ್ಲಿವೆ ಎಂಬ ದೃಷ್ಟಿಕೋನದಿಂದ ಅವುಗಳನ್ನು ಕ್ಷಣಿಕ ಅಂತ ಹೇಳುವುದು ಯೋಗ್ಯವೇ. ಯಾಕೆಂದ್ರೆ ವಸ್ತುಗಳು, ಘಟಪಟಾದಿ ವಸ್ತುಗಳು ಮತ್ತು ಕ್ಷಣಗಳು ಇವೆರಡು ಕೂಡ ಮೂಲತಃ ಭಿನ್ನವಾದ ಪದಾರ್ಥಗಳು. ಭಿನ್ನವಾದ ಪದಾರ್ಥಗಳಾದ್ದರಿಂದ ಒಂದು ಮತ್ತೊಂದರಲ್ಲಿದೆ ಅಂತ ಹೇಳುವುದು ವಿರುದ್ಧ ಏನಲ್ಲ. ಇದು ನಮ್ಗೆ ಗೊತ್ತಿದೆ. ನಾವು ಮನೆಯಲ್ಲಿ ಇದ್ದೇವೆ, ನಮಗೂ ಮನೆಗೂ ಭೇದವಿದೆ. ನಾವು ನೀರಿನಲ್ಲಿದ್ದೇವೆ, ನೀರಿಗೂ ನಮಗೂ ಭೇದವಿದೆ. ನಾವು ಆಕಾಶದಲ್ಲಿದ್ದೇವೆ, ಆಕಾಶಕ್ಕೂ ನಮಗೂ ಭೇದ ಇದೆ. ಪಾತ್ರೆಯಲ್ಲಿ ಹಾಲಿದೆ, ಯಾಕಂದ್ರೆ ಪಾತ್ರಕ್ಕೂ ಹಾಲಿಗೂ ಭೇದ ಇದೆ. ಹೀಗೆಲ್ಲ ನಾವು ಅನೇಕ ಥರದ ವ್ಯವಹಾರಗಳನ್ನು ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಆ ಆಶ್ರಯಕ್ಕೂ ಆಶ್ರಯಿಗೂ ಆಶ್ರಿತವಾದ ವಸ್ತು. ನಾವು ಮನೆಯಲ್ಲಿ ಇದ್ದೇವೆ, ನಾವು ಆಶ್ರಿತರು, ಮನೆ ನಮಗೆ ಆಶ್ರಯ ಕೊಟ್ಟಂಥ ತಾಣ. ಇವೆರಡಕ್ಕೂ ಕೂಡ ಭೇದ ಇದೆ. ಭೇದ ಇರುವುದರಿಂದ ಮನೆಯಲ್ಲಿ ನಾವಿದ್ದೇವೆ, ಪಾತ್ರದಲ್ಲಿ ಹಾಲಿದೆ, ಅದೆಲ್ಲವೂ ಉಚಿತವೇ. ಆದರೆ ಕ್ಷಣದಲ್ಲಿ ಕ್ಷಣ ಇದೆ ಅನ್ನುವುದು ಹೇಗೆ? ಇದು ಆತ್ಮಾಶ್ರಯಕ್ಕೆ ಕಾರಣ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ನಮಗೆ ಬಂದು ಒದಗ್ತದೆ. ಅದಕ್ಕೆ ಉತ್ತರ ಇದು ಸಹಜ ಅಂತ ಉತ್ತರ ಅಷ್ಟೆ, ಬೇರೆ ಏನಲ್ಲ. ಶಾಸ್ತ್ರೀಯವಾದ ಉತ್ತರವನ್ನು ನಾವು ನಾಳೆ ನೋಡೋಣ. ಕ್ಷಣವು ಕ್ಷಣದಲ್ಲೇ ಇರಬೇಕಾದದ್ದು ಸಹಜ. ದೇಶವು ಕಾಲದಲ್ಲಿರಬೇಕು, ಕಾಲವು ದೇಶದಲ್ಲಿರಬೇಕು. ಹಾಗೆ ದೇಶವು ದೇಶದಲ್ಲಿರಬೇಕು, ಕಾಲವು ಕಾಲದಲ್ಲಿರಬೇಕು. ಇದೆಲ್ಲವೂ ಕೂಡ ಸಹಜವೇ, ನಿಸರ್ಗದ ನಿಯಮವೇ ಇದು. ಜಗತ್ತಿನಲ್ಲಿ ನಮಗಿದು ಅನುಭವ ಸಿದ್ಧಾಂತ ಅದರ ತಾತ್ಪರ್ಯ. ಇಲ್ಲಿ ಗೋವಿಂದಾಚಾರ್ಯರು, ಪುರಾಣಿಕಾಚಾರ್ಯರು ಇವರೆಲ್ಲ ಬರೆದ ವ್ಯಾಖ್ಯಾನಗಳನ್ನು ಗಮನಿಸಿ ಹೇಳ್ತಿದ್ದೇನೆ. ಅದಕ್ಕೆಲ್ಲ ಮೂಲ ಪುರಾಣಿಕಾಚಾರ್ಯರು ಬರೆದದ್ದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳಿದ ವಿಚಾರ ಮೂಲ ಇದೆ. ಮತ್ತು ಗೋವಿಂದಾಚಾರ್ಯರು ಹೇಳಿದ್ದಕ್ಕೆ ವೇದಾಂಗ ತೀರ್ಥರು ವ್ಯಾಖ್ಯಾನ ಮಾಡಿದ್ದು ಮೂಲ ಇದ್ದಂತೆ ಕಾಣಿಸ್ತದೆ. ಅವೆಲ್ಲವನ್ನೂ ಗಮನಿಸಿದ್ದೇನೆ. ಅದಷ್ಟೇ ಅಲ್ಲದೇ ಇದನ್ನ ಮನದಟ್ಟು ಮಾಡುವ ದೃಷ್ಟಿಯಿಂದ ಸಾಧ್ಯವಾದಷ್ಟು ನಾನು ಕೂಡ ಅದನ್ನ ವಿವರಿಸಿ ಹೇಳ್ತಾ ಇದ್ದೇನೆ. ಘಟದಲ್ಲಿ ಘಟ ಇರಬೇಕಾಗಿಲ್ಲ. ವಾದ ಮಾಡುವವರು ಕ್ಷಣದಲ್ಲಿ ಕ್ಷಣ ಇದ್ದರೆ, ಕಾಲದಲ್ಲಿ ಕಾಲ ಇದ್ದರೆ ಘಟದಲ್ಲಿ ಘಟ ಯಾಕಿರಬಾರ್ದು ಅಂತ ಯಾರು ಪ್ರಶ್ನೆ ಮಾಡಬಹುದು. ವಾದಕ್ಕಾಗಿ ವಾದ ಅಲ್ಲ. ನಾವು ಜಗತ್ತಿನಲ್ಲಿ ಗಮನಿಸುವುದೇನನ್ನ, ಘಟದಲ್ಲಿ ಘಟ ಇಲ್ಲ, ಅದು ನಮ್ಗೆ ಅನುಭವ ಸಿದ್ಧ ಇದೆ. ಪಟದಲ್ಲಿ ಪಟವಿಲ್ಲ, ಬಟ್ಟೆಯಲ್ಲಿ ಬಟ್ಟೆ ಇಲ್ಲ, ಘಟದಲ್ಲಿ ಘಟ ಇಲ್ಲ. ಮನೆಯಲ್ಲಿ ನಾವಿದ್ದೇವೆ ಅಂತ ಅನ್ನೋದು ಅನುಭವ ಸಿದ್ಧ, ಪಾತ್ರದಲ್ಲಿ ಹಾಲಿದೆ ಅಂತ ಅನ್ನೋದು ಅನುಭವ ಸಿದ್ಧ. ಏನು ಅನುಭವ ಸಿದ್ಧ ಇದೆಯೋ ಅದಕ್ಕನುಸಾರವಾಗಿ ನಾವು ಅದನ್ನು ಒಪ್ಪಬೇಕು. ಘಟದಲ್ಲಿ ಘಟ ಇದೆ ಅಂತ ಯಾರಿಗೂ ಅನುಭವ ಬಂದಿಲ್ಲ, ಪಟದಲ್ಲಿ ಪಟ ಇದೆ ಅಂತ ಅನುಭವನೂ ಏನು ಬಂದಿಲ್ಲ, ಆದ್ರಿಂದ ಅದನ್ನು ಒಪ್ಪಬೇಕಾಗಿಲ್ಲ. ಆದರೆ ಕಾಲದಲ್ಲಿ ಕಾಲ ಇದೆ, ದೇಶದಲ್ಲಿ ದೇಶ ಇದೆ. ಇಲ್ಲಿ ದೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ವಿಚಾರ ಏನೂ ಬಂದಿಲ್ಲ. ನಾನು ಅದನ್ನ ಹೇಳುವ ಪ್ರಯತ್ನ ಮಾಡ್ತಿದ್ದೇನಷ್ಟೆ, ಮನದಟ್ಟು ಮಾಡುವ ದೃಷ್ಟಿಯಿಂದ. ಯಾಕೆಂದ್ರೆ ಕಾಲ ಈ ಜಗತ್ತಿನಲ್ಲಿದೆ, ಅನುಭವ ನಮಗೆ ಬಂದಿದೆ. ಕಾಲ ನಮಗೆ ಅನುಭವಕ್ಕೆ ಬಂದಿದೆ, ದೇಶ ನಮಗೆ ಅನುಭವಕ್ಕೆ ಬಂದಿದೆ. ಆದರೆ ಹಾಗಾದ್ರೆ ಇದೆ ಅಂದ ಮೇಲೆ, ಕಾಲ ಇದೆ ಅಂದ ಮೇಲೆ ಅದು ಎಲ್ಲಿರಬೇಕು? ಈಗ 2022ನೇ ಇಸ್ವಿ ನಡೆದಿದೆ. 2022ನೇ ಇಸ್ವಿ ಅನ್ನುವುದು ಇದೆ ಅಂದ ಮೇಲೆ ಅದು ಎಲ್ಲಿದೆ, ಯಾವಾಗಿದೆ ಅಂತ ಎರಡು ಪ್ರಶ್ನೆಗಳಿಗೆ ಉತ್ತರ. ಸಾಮಾನ್ಯವಾಗಿ ನಾವು ಯಾವುದೇ ಪ್ರಶ್ನವನ್ನು ನಮಗೆ ನಾವು ಕೇಳ್ಕೊಂಡಾಗ ಘಟ ಇದೆ ಅಥವಾ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ, ಕಾರ್ಯಕ್ರಮ ಇದೆ ಎಲ್ಲಿದೆ, ಯಾವ ಊರಿನಲ್ಲಿದೆ ಅಂತ ಪ್ರಶ್ನೆ. ಮತ್ತೆ ಯಾವ ಸಂದರ್ಭದಲ್ಲಿದೆ ಅದಂತ ಇನ್ನೊಂದು ಪ್ರಶ್ನೆ. ಅವೆರಡು ಪ್ರಶ್ನೆಗಳಿಗೆ ನಾವು ಸಾಮಾನ್ಯವಾಗಿ ಉತ್ತರ ಕಂಡ್ಕೋತೀವಿ. ಮತ್ತೆ ಎರಡೂ ಕೂಡ ಅವು ಅನಿವಾರ್ಯವೇ. ಒಂದು ಕಾರ್ಯಕ್ರಮ ಇದ್ದ ಮೇಲೆ ಅದು ನಿರ್ದಿಷ್ಟವಾದ ಒಂದು ಸ್ಥಳ, ನಿರ್ದಿಷ್ಟವಾದ ಒಂದು ಕಾಲ ಅದರಲ್ಲೇ ಇರಬೇಕು. ಇದು ನಮಗೆ ಅನುಭವ ಸಿದ್ಧ. ಹಾಗೇನೆ 2022ನೇ ಇಸ್ವಿ ಅಂತ ಅನ್ನೋದು ಇದು ಒಂದು ಕಾರ್ಯಕ್ರಮವೇ, ಒಂದು ನೈಸರ್ಗಿಕ ಘಟನೆ. ಇದು ನಾವಿದನ್ನು ಗಮನಿಸೋಣ. ಒಂದು ಮದುವೆ, ಒಂದು ಉಪನಯನ, ಮತ್ತೆ ಹೆಣ್ಣು ಕಾರ್ಯಕ್ರಮಗಳು ಇರ್ತವೆ. ಇವೆಲ್ಲ ನೈಸರ್ಗಿಕ ಅಲ್ಲದೆ ಇರಬಹುದು, ಮನುಷ್ಯ ಮಾಡಿಕೊಂಡಂತಹ ಕೆಲವು ಘಟನಾಕ್ರಮಗಳು.
ಅಲ್ಲಿ ಈ ಆ ಕಾರ್ಯಕ್ರಮ ಅನ್ನುವುದು ಒಂದು ಯಾವುದಾದ್ರು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಇರ್ತದೆ, ನಮ್ಗೆ ಗೊತ್ತಿದೆ. ಅದರಂತೆ ಕಾಲವೂ ಕೂಡ 2022ನೇ ಇಸ್ವಿ ಅನ್ನೋದು ಎಲ್ಲಿದೆ ಅಂದರೆ 2022ನೇ ಇಸ್ವಿಯಲ್ಲೇ ಇದೆ. ಅದು 2023ನೇ ಇಸ್ವಿಯಲ್ಲಿ ಇರೋದು ಸಾಧ್ಯ ಇಲ್ಲ, 2021ನೇ ಇಸ್ವಿಯಲ್ಲಿ ಇರೋದು ಸಾಧ್ಯ ಇಲ್ಲ. ಹಾಗಾದರೆ 2022ನೇ ಇಸ್ವಿ ಅನ್ನೋದು 2022ನೇ ಇಸ್ವಿಯಲ್ಲೇ ಇದೆ. ಮತ್ತದು ಎಲ್ಲಿದೆ ಅಂದರೆ ಈ ದೇಶದಲ್ಲಿದೆ. ನಾವು ಎಲ್ಲೆಲ್ಲಿ ಇದ್ದೇವೋ ಅಲ್ಲೆಲ್ಲ ಇದೆ. ಇದನ್ನು ಗಮನಿಸೋಣ. 2022ನೇ ಇಸ್ವಿ ಅನ್ನೋದು ದೇವಲೋಕದಲ್ಲಿ ಇಲ್ಲದೆ ಇರಲಿಕ್ಕಿಲ್ಲ, ಅದನ್ನು ಅವರೇನು ಲೆಕ್ಕ ಹಿಡಿದಿಲ್ಲ, ಅದನ್ನು ಬಿಟ್ಬಿಡೋಣ. ದೇವಲೋಕದ ಜನರಿಗೆ ಕ್ರಿಸ್ತಶಕ 2022 ಅನ್ನೋದೇನು ಮುಖ್ಯ ಅಲ್ಲ. ಆದರೆ ಈಗ ಈ ಚತುರ್ಮುಖ ಬ್ರಹ್ಮನ ಆಯುರ್ಮಾನ, ಅದರಲ್ಲೀಗ ಆ ಚತುರ್ಮುಖ ಬ್ರಹ್ಮನಿಗೆ 50 ವರ್ಷಗಳು ದಾಟಿ 51ನೇ ವರ್ಷದ ಮೊದಲ ತಿಂಗಳ ಮೊದಲನೇ ದಿನ ಅಂತ ನಾವು ಲೆಕ್ಕ ಹಾಕ್ತೀವಲ್ಲ, ಅದೊಂದು ಕಾಲ ಮೊದಲನೇ ದಿನ ನಡೆದಿದೆ. ಈಗ ಚತುರ್ಮುಖ ಬ್ರಹ್ಮನ 51ನೇ ವರ್ಷದ ಮೊದಲ ತಿಂಗಳ ಮೊದಲ ದಿನ ಅದೊಂದು ಕಾಲ ಅದು ನಡೆದಿದೆ. ಅದು ಎಲ್ಲಿದೆ ಅಂದರೆ ಅದು ಮೊದಲ ದಿನದಲ್ಲೇ ಇರಬೇಕಲ್ಲ. ಇದು ದೇವತೆಗಳಿಗೂ ಸ್ವೀಕಾರಕ್ಕೆ ಯೋಗ್ಯವಾದ್ದೆ. 2022ನೇ ಇಸ್ವಿ ಅನ್ನೋದು ದೇವತೆಗಳಿಗೆ ಬೇಕಾಗಿಲ್ಲದೆ ಇರಬಹುದು. ಆದರೆ ಆ ಚತುರ್ಮುಖ ಬ್ರಹ್ಮನ ಮೊದಲ 51ನೇ ವರ್ಷದ ಮೊದಲ ತಿಂಗಳ ಮೊದಲ ದಿನ ಅಂತ ಅನ್ನೋದು ಆ ಮೊದಲ ದಿನದಲ್ಲೇ ಇರಬೇಕಲ್ಲ. ಮೊದಲ ದಿನ ಅನ್ನೋದು 2ನೇ ದಿನದಲ್ಲಿ ಇರೋದು ಹೇಗೆ, ಅಥವಾ ಹಿಂದಿನ ದಿನದಲ್ಲಾದರೂ ಇರೋದು ಹೇಗೆ? ಅದಿರೋದು ಸಾಧ್ಯ ಇಲ್ಲ. ಹಾಗೇನೆ ಯಾವುದೇ ಒಂದು ಕ್ಷಣ ತನ್ನಲ್ಲೇ ತಾನೇ ಇರಬೇಕು. ಒಂದು ಕ್ಷಣ ಅಂತ ಅನ್ನೋದು ಮುಂದಿನ ಕ್ಷಣದಲ್ಲಿ ಆಗಲಿ ಹಿಂದಿನ ಕ್ಷಣದಲ್ಲಿ ಆಗಲಿ ಇರೋದು ಸಾಧ್ಯ ಇಲ್ಲ. ಇವೆಲ್ಲ ಸ್ವಲ್ಪ ಸ್ವಲ್ಪ ಈ ವ್ಯಾಖ್ಯಾನದಲ್ಲಿ ಬಂದಿವೆ. ಸ್ವಲ್ಪ ಅದನ್ನು ನಾನು ನನಗೆ ಅನುಗುಣವಾಗಿ ವಿವರಿಸ್ತಾ ಇದ್ದೇನೆ. ಹೀಗೆ ಯಾವುದೇ ಕಾಲ ಇರಲಿ, ಅದು 2022ನೇ ಇಸ್ವಿಯಲ್ಲಿ 51ನೇ ವರ್ಷದ ಮೊದಲ ತಿಂಗಳ ಮೊದಲನೇ ದಿವಸ ಇರಲಿ, ಅಥವಾ ಕಲಿಯುಗದ ಆರಂಭವಾಗಿ ಈಗ 5136ನೇ ವರ್ಷ ನಡೆದಿದೆ ಅಂತ ಏನೋ ಹೇಳ್ತೀವಲ್ಲ, ಅಥವಾ ಶಾಲಿವಾಹನ ಶಕ 1945ನೇ ಶಕ ವರ್ಷ ಅಂತ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಆ ಕಾಲದಲ್ಲೇ ಇರಬೇಕು. ಆ ಕಾಲವನ್ನು ಬಿಟ್ಟು ಅದು ಬೇರೆ ಕಡೆ ಇರೋ ಸಾಧ್ಯವೇ ಇಲ್ಲ. ಮತ್ತೆ ದೇಶದಲ್ಲೇ ಇರಬೇಕು. ಅದು ಈ ದೇಶದಲ್ಲೇ ಪ್ರದೇಶದಲ್ಲಿದೆ. ಪ್ರದೇಶ ಎಲ್ಲಿದೆ ಅಂದರೆ ಆ ಪ್ರದೇಶವೂ ಕೂಡ ಭಾರತ ದೇಶ ಎಲ್ಲಿದೆ ಅಂದರೆ ಭಾರತ ದೇಶದಲ್ಲೇ ಇದೆ. ಭಾರತ ದೇಶ ಭೂಮಿಯಲ್ಲಿದೆ, ಹೌದು. ಭೂಮಿಯಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದರೆ ಏಷ್ಯಾ ಖಂಡದಲ್ಲಿದೆ ಅಂತ ಉತ್ತರ ಕೊಟ್ಟೆವು. ಏಷ್ಯಾ ಖಂಡದಲ್ಲಿ ಎಲ್ಲಿದೆ ಅಂದರೆ ಭಾರತೀಯ ಉಪಖಂಡದಲ್ಲಿ, ಇಂಡಿಯನ್ ಸಬ್ ಕಾಂಟಿನೆಂಟಿನಲ್ಲಿ ಇದೆ ಅಂತ ಉತ್ತರ ಕೊಟ್ಟೆವು. ಆ ಇಂಡಿಯನ್ ಸಬ್ ಕಾಂಟಿನೆಂಟಿನಲ್ಲಿ ಮತ್ತೆ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಇವೆಲ್ಲ ಇವೆಯಲ್ಲ, ಅಲ್ಲಿದೆಯಾ ಹಾಗಾದ್ರೆ ಭಾರತ ದೇಶ? ಈ ಭೂಮಿಯಲ್ಲಿ ಏಷ್ಯಾ ಖಂಡದಲ್ಲಿ ಭಾರತೀಯ ಉಪಖಂಡದಲ್ಲಿ ಭಾರತ ಎಲ್ಲಿದೆ ಅಂತಂದ್ರೆ ಕೊನೆಗೆ ಭಾರತ ದೇಶದಲ್ಲಿದೆ ಅಂತಲೇ ಹೇಳ್ಬೇಕಲ್ಲ. ದೇಶದಲ್ಲೇ ಇರಬೇಕು, ಕಾಲದಲ್ಲೇ ಇರಬೇಕು. ಮತ್ತೆ ಕಾಲದಲ್ಲೂ ಇರಬೇಕು, ದೇಶದಲ್ಲೂ ಇರಬೇಕು. ದೇಶವು ದೇಶದಲ್ಲೂ ಇರಬೇಕು, ಕಾಲದಲ್ಲೂ ಇರಬೇಕು. ಇದು ನಿಸರ್ಗದ ಅನುಭವ. ಇದು ನಾವು ಇದನ್ನೆಲ್ಲ ನೋಡಿ ತಿಳ್ಕೊಂಡದ್ದೇ. ಆದ್ರಿಂದ ಘಟವು ಘಟದಲ್ಲಿದೆ ಅಂತ ಹೇಳಿದ್ರೆ, ಪಟವು ಪಟದಲ್ಲಿದೆ ಅಂತ ಹೇಳಿದ್ರೆ ಆತ್ಮಾಶ್ರಯ ದೋಷ ಬರ್ಬೋದು. ಆದರೆ ಕಾಲವು ತನ್ನಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಆತ್ಮಾಶ್ರಯ ದೋಷ ಏನಿಲ್ಲ. ಹಾಗೆ ಕಾಲವು ಕಾಲದಲ್ಲಿದೆ, ದೇಶದಲ್ಲಿದೆ, ದೇಶವು ದೇಶದಲ್ಲೂ ಇದೆ, ಕಾಲದಲ್ಲೂ ಇದೆ ಅಂತ ಹೇಳಿಬಿಟ್ರೆ ಅನ್ಯೋನ್ಯಾಶ್ರಯ ದೋಷವೂ ಇಲ್ಲ. ನಾವು ನಿಯಮಕ್ಕೆ ಅಂಟಿಕೊಳ್ಳೋದು ಬೇಡ, ಅನುಭವಕ್ಕೆ ಅಂಟಿಕೋಬೇಕು. ಅನುಭವ ನಮಗೆ ಕಾಲವು ಕಾಲದಲ್ಲಿದೆ, ದೇಶದಲ್ಲಿದೆ ಅಂತ ತಿಳಿಸಿದೆ. ಹಾಗೆ ದೇಶವು ದೇಶದಲ್ಲಿದೆ, ಕಾಲದಲ್ಲಿದೆ ಅಂತ ತಿಳಿಸಿದೆ. ಅದರಿಂದ ಅನುಭವಕ್ಕನುಸಾರವಾಗಿ ಮಾತನಾಡೋಣ. ಆದರೆ ನಮಗೆ ನಮ್ಮ ಅನುಭವ ಘಟವು ಘಟದಲ್ಲಿದೆ, ಪಟವು ಪಟದಲ್ಲಿದೆ ಅಂತ ಕಂಡು ಬಂದಿಲ್ಲ. ಆದ್ರಿಂದ ಅದನ್ನು ಬಿಟ್ಟಿದ್ದೀವಿ. ಏನು ಕಂಡಿದ್ದೀವೋ ಅದನ್ನು ಒಪ್ಪಿದ್ದೀವಿ, ಏನು ಕಂಡಿಲ್ಲವೋ ಅದನ್ನು ಬಿಟ್ಟಿದ್ದೀವಿ ಅಂತಿಷ್ಟು ತಾತ್ಪರ್ಯ. ಕಾಲವು ಕಾಲದಲ್ಲೇ ಇದೆ, ಇದ್ರೂ ಕೂಡ ಅದು ಆತ್ಮಾಶ್ರಯ ದೋಷ ಏನಿಲ್ಲ ಅಂತ ಅನ್ನೋದಕ್ಕೆ ಶಾಸ್ತ್ರೀಯವಾದ ಉತ್ತರವೊಂದನ್ನು ಮತ್ತೆ ಕೊಡ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.